ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಿದೀವಿ. ಆದರೂ ಕೂಡ ಇರುವಂತಹ ತೊಂದರೆಗಳಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ದೂರ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಕಾರ್ಯಕ್ರಮ ನೋಡ್ತಿರುವಂತಹ ಹೊಸ ವೀಕ್ಷಕರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ನೇರವಾಗಿ ಕರೆಗಳನ್ನ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ತುಂಬಾ ಜನ ಯಾರಾದ್ರೂ ಸಹಾಯ ಮಾಡಿದಾಗ ಭಾವುಕರಾಗಿ ನಿಮ್ಮ ಋಣನ ನಾವು ಯಾವತ್ತೂ ತೀರ್ಸಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅದು ಈ ಪದದ ಅರ್ಥ ಏನು? ಯಾಕಂದ್ರೆ ಏನಾದ್ರೂ ಒಂದು ಸಾಲ ಮಾಡಿದ್ರೆ ಅದನ್ನ ವಾಪಸ್ ಕೊಟ್ಬಿಡ್ಬೋದು, ಅಥವಾ ಯಾರಾದ್ರೂ ಏನಾದ್ರೂ ಹೆಲ್ಪ್ ಮಾಡಿದ್ರೆ ನಾವು ಅವ್ರಿಗೆ ವಾಪಸ್ ಹೆಲ್ಪ್ ಮಾಡ್ಬಿಡ್ಬೋದು. ಬಟ್ ಇದು ಒಂದು ರೀತಿಯಾಗಿರುವಂತ ತುಂಬಾ ತೂಕದ ಮಾತು ಅಂತ ಹೇಳ್ಬೋದು. ಸೊ ಇದರಿಂದ ನಾವು ಹೇಗೆ ಗುರುಗಳೇ ಅವ್ರಿಗೂ ನಾವು ಏನಾದರೂ ಫೇವರ್ ಮಾಡ್ಕೊಳ್ಳೋದು ಹೆಂಗೆ, ಅಥವಾ ಋಣ ತೀರಿಸುವಂಥದ್ದು ಹೇಗೆ? ತೀರಿಸ್ಬಿಟ್ರೆ ಒಂದು ಸಮಾಧಾನ, ಅವ್ರ ಋಣ ನಮಗೆ ಬೇಡ ಅಂತಿರ್ತಾರೆ ಕೆಲವರು. ಇದೆಲ್ಲ ಪದಗಳನ್ನ ನಾವು ಬಳಸ್ತೀವಿ. ಸೊ ಇದರ ಒಂದು ಅರ್ಥ ಏನು, ಇದನ್ನ ನಾವು ಹೇಗೆ ತೀರಿಸುವಂಥದ್ದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು, ಮನೋವಾಂಚಿತ ಫಲಾಹ ಸಿದ್ಧಿರಸ್ತು. ಕೃತಜ್ಞತೆ ಸಲ್ಲಿಸೋದಿದೆಯಲ್ಲ, ಒಂದು ಸಣ್ಣ ಮುಗುಳ್ನಗೆನೆ ಎಷ್ಟೋ ತರಹದ ನೋವುಗಳನ್ನು ನಿವಾರಣೆ ಮಾಡುತ್ತೆ. ಆಮೇಲೆ ದೊಡ್ಡ ದೊಡ್ಡ ಕಂಟಕಗಳನ್ನು ದೂರ ಸರಿಸುತ್ತೆ. ಇವತ್ತು ನೀವು ನೋಡಿರ್ಬೋದು, ಸುಮಾರು 50-100 ರೂಪಾಯಿಗೆಲ್ಲ ಎಷ್ಟು ದೊಡ್ಡ ಮಟ್ಟದ ಜಗಳಗಳಾಗ್ತವೆ, ಏನೇನು ಆಗಿದ್ದಾವೆ ಅಂತೆಲ್ಲ ಕೂಡ. ಆದರೆ ಈ ಬಲಗೈಯಲ್ಲಿ ಮಾಡಿದ್ದು ಎಡಗೈ ಗೊತ್ತಾಗಬಾರದು. ಅಂದರೆ ಮಾಡಿದವ ಹಾಗಿರಬೇಕು, ನಾನೇನು ಮಾಡಿದ್ದೀನಿ ಅನ್ನೋದನ್ನು ಮರೆಯುವಂಥದ್ದು ಸಹಜವಾಗಿರತಕ್ಕಂಥದ್ದು, ಶ್ರೇಷ್ಠತಮವಾಗಿರತಕ್ಕಂತಹ ಪಟ್ಟಿ ಒಳಗಡೆ ಬಂದ್ಬಿಡುತ್ತೆ ಅದು. ಇನ್ನು ಅದು ಸಹಾಯ ಆಗಿರಬಹುದು, ಅಥವಾ ಏನಾದರೂ ಒಂದು ವಸ್ತು ರೂಪದಲ್ಲಿ ನಾವು ಆಗಿರಬಹುದು, ಅಥವಾ ಕಷ್ಟ ಕಾಲಕ್ಕೆ ಅದು ತೀರಾ ಸಣ್ಣದಾಗಿರುವುದು, ಆ ಕಷ್ಟ ಕಾಲಕ್ಕೆ ದೊಡ್ಡ ಮಟ್ಟದ ವಜ್ರದ ಕಿರೀಟವೇ ಆಗಿರಬಹುದು. ನಿಮಗದು ತೀರಾ ಸಣ್ಣದಾಗಿದ್ದರೂ ಆವತ್ತಿನ ಆಪತ್ತು ಕಾಲಕ್ಕೆ ನಿಮಗದೇ ದೊಡ್ಡ ಮಟ್ಟದ ಸಂಪತ್ತು. ಇಂತಹದ್ದನ್ನು ಪಡೆದುಕೊಂಡಿದ್ದರೆ ಬಹುಶಃ ನಿಮ್ಮಿಂದ ಏನು ಅಪೇಕ್ಷೆ ಇರಲ್ಲ ಕೆಲವರಿಗೆ. ನೀವು ತಿಳ್ಕೊಳ್ತೀರಲ್ಲ ಪ್ರತಿನಿತ್ಯ. ಅದೇ ನಾನು ಕೆಲವರಿಗೆ ಹೇಳ್ತಿರ್ತೀನಿ, ಈ ಗೋದಾನ ಮಾಡುವಾಗ ಈ ಎಲ್ಲವೂ ಕೂಡ ನೀರು ಡೌನ್ಗೆ ಹೋಗುತ್ತಂತೆ. ಬೇಕಾದಷ್ಟು ಆಶ್ರಮಗಳೆಲ್ಲ ಹಸು ಇರ್ತವೆ. ನೀವು ಯಾವ ಮಠ ತಗೊಂಡ್ರು, ದೊಡ್ಡ ದೊಡ್ಡ ಮಠಗಳೀಗ ಉಡುಪಿ ಶ್ರೀಕೃಷ್ಣ ಮಠ ತೊಗೊಂಡ್ರೆ ಅಲ್ಲೊಂದು 2000 ಹಸು ಇದೆ. ಇನ್ನು ಬೇರೆ ಬೇರೆ ಮಠಗಳಲ್ಲಿ ಬೇಕಾದಷ್ಟು ಹಸುಗಳಿದ್ದಾವೆ. ನೀವು ಅಲ್ಲೇ ಹೋಗಿ ಕೊಡ್ತೀರಿ, ನಿಜ ಒಪ್ಕೊಳ್ಳೋಣ, ಕೊಡೋದು ಅಂತಲ್ಲ, ಅಲ್ಲಿ ಕೊಡಬಾರ್ದು ಅಂತಲ್ಲ, ಕೊಡ್ತಕ್ಕಂತಹದ್ದು ಭಗವಂತನ ಕೃಪೆ ಇದ್ದದ್ದೇ. ಆದರೆ ಯಾರೋ ಒಬ್ಬರು ಒಂದು ಹಸು ಇದ್ದರೆ ನನ್ನ ಕುಟುಂಬದ ಪೋಷಣೆ ಆಗತ್ತೆ. ಒಂದು ಹಸುವಿಂದ ಒಂದು 5-6 ಲೀಟ್ರ್ ಅಥವಾ 10 ಲೀಟ್ರ್ ಹಾಲು ಬಂದರೆ ನನ್ನ ಜೀವನ ಸಾಗಿಸ್ಕೊಳ್ತೀನಿ. ಒಟ್ಟಾರೆ ಜೀವನ ಮಾಡಲಿಕ್ಕೂ ತುಂಬ ತೊಂದರೆ ಪಡ್ತಿರುತ್ತಾರೆ, ಪ್ರಯಾಸವನ್ನು ಪಡ್ತಿರುತ್ತಾರೆ. ಅಂಥವರಿಗೆ ಬಹುಶಃ ಅಮ್ಮ ಇದ್ದು, ಒಂದಿಬ್ಬರು ಮಕ್ಕಳಿದ್ದು ತಂದೆ ಇಲ್ಲದೆ ಇರುತ್ತಾರೆ. ಅಂತಹ ಮನೆಗೆ ನೀವು ಒಂದು ಹಸು ಕೊಡ್ತೀನಿ ಅಂತಂದರೆ, ಒಂದು 10 ಲೀಟ್ರ್ ಹಾಲಾಗುತ್ತೆ ಅಂತಂದರೆ ಬಹುಶಃ ನಿಮ್ಮ ಬದುಕಿನಲ್ಲಿ ಬಂಗಾರ ಬೆಳೆದೋಯ್ತು. ಬರೆದಿಟ್ಕೊಳ್ಳಿ. ಆ ಅಮ್ಮ ಅನ್ನೋವಳು ನಮಗೆ ಆ ಮಹಾನ್ ಬಾಬಾ ಹೊಸ ಪರಿಚಯ. ಆದರೂ ಆ ಹಾಲು ಕರೆಯುವಾಗ ಪ್ರತಿನಿತ್ಯ ಅವರಿಗೆ ಆತ ನೆನಪು ಬರ್ತಾನೆ. ಪ್ರತಿನಿತ್ಯ ಹಾಲು ಕರೆಯುವಾಗ ಯಾಕೆ ಅಂತಂದರೆ, ನಾನು ಒಂದು ಹಸು ತೆಗೆದುಕೊಳ್ಬೇಕು ಅಂತೇಳಿ ಕೂಲಿ ಕೆಲಸವನ್ನು ಮಾಡಿ ಸಣ್ಣ ಸಣ್ಣ ಚೀಟಿ ಅಂತ ಹಾಕ್ಕೊಂಡು ಅದನ್ನು ಹಾಕಿ ತೆಗೆಯೋ ಒಳಗಡೆ ಇನ್ನೊಂದು ಯಾವುದೋ ಸಮಸ್ಯೆ ಬಂತು, ಅದಕ್ಕೆ ಖರ್ಚಾಯಿತು. ಆರೋಗ್ಯಕ್ಕೆ ಅನಾರೋಗ್ಯ ಖರ್ಚಾಯಿತು, ಮತ್ತು ಇನ್ಯಾವುದೋ ಕಷ್ಟ ಖರ್ಚಾಯಿತು. ಯಾಕೆ ನನಗೆ ಎಲ್ಲೋ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕಾಗಲ್ಲ, ಮನೆ ಹತ್ರ ಒಂದು ಹಸು ಇದ್ದರೆ ಅದಕ್ಕೊಂದಷ್ಟು ಮೇವು ಹಾಕ್ಕೊಳುತ್ತಾ, ಅದನ್ನು ಹೇಗೋ ಸಾಕ್ಕೊಳುತ್ತಾ ನನ್ನ ಮಕ್ಕಳನ್ನ ಪೋಷಣೆ ಮಾಡುತ್ತಿದ್ದೆ. ಬಹುಶಃ ಒಂದಷ್ಟು ಹಣ ಬಂದರೆ ಅನ್ನೋಷ್ಟಿದ್ದಾಗ ಈ ಥರ 2-3 ಸಲ ಪ್ರಯತ್ನ ಪಟ್ಟು ಸೋತಿರ್ತಾರಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಈ ಒಂದು ನೀವು ಥ್ಯಾಂಕ್ಸ್ ನಾವು ಹೇಳಿದ್ರೆ ಎಲ್ಲೋ ಒಂದು ಕಡೆ ಸಹಾಯ ಮಾಡಿದಾಗ ಹೇಳ್ತೀವಿ, ಅದು ಬೇರೆ ಇರ್ಬೋದು. ಇದಿದೆಯಲ್ಲ, ಆ ತಾಯಿಯನ್ನವಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ 4 ವೇದಗಳನ್ನ ಮಾತಾಡಿಸಿದಾಗೆ, ಯಾವುದು ಆ 4 ಕೆಚ್ಚಲುಗಳು, ಆಕೆ ಹಾಲು ಹಿಂಡಿದಾಗ ಎಷ್ಟು ಅಂತಂದರೆ ಭಾವುಕಳಾಗ್ತಾಳೆ.
ಖುಷಿ ಪಡುತ್ತಾಳೆ, ಸಂತೋಷ. ಇದೆಲ್ಲವೂ ಕೂಡ ಖಚಿತ ಖಂಡಿತ ಬರೆದಿಟ್ಕೊಳ್ಳಿ. ಯಾರು ಕೊಟ್ಟಿರ್ತಾನೋ, ಯಾವಾತ ಕೊಟ್ಟಿರ್ತಾನೋ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅದು. ಯಾಕಂದ್ರೆ ನಾನು ಏಕಕಾಲಕ್ಕೆ ಒಬ್ಬರಿಗೆ ಕೊಡಿಸಿದ ಒಂದೇ ಕುಟುಂಬಕ್ಕೆ ಅವ್ರಿಗೆ ಹೇಳಿದೆ, ನಾನು ನಿಮ್ಮ ಮಗನದು ಒಂದು ದೋಷ ಇದೆ, ಮಗಳದ್ದು ಇದೆ, ಬಟ್ ಆತ ಮಾಡುವಂಥ ವ್ಯಕ್ತಿ, ಅದಕ್ಕಾಗಿ ಸ್ವಾಮಿ ನೀವೇನು ಹೇಳಿದ್ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದ. ಇವರು ಬಹುಶಃ ಈ ವಿಡಿಯೋ ನೋಡಿದ್ರೆ ಅದು ಅವ್ರಿಗೆ ಅರ್ಪಣೆ. ಈ ವಿಡಿಯೋ ಯಾರು ಹಸು ಕೊಟ್ಟರು ಅವ್ರಿಗೆ ಅರ್ಪಣೆ. ಯಾಕಂದರೆ ಆಕೆ ಒಬ್ಬರು ರತ್ನಮ್ಮ ಅಂತೇಳಿ ಸುಮಾರು ಅನಾಥ ಮಕ್ಕಳನ್ನ ಒಂದು 200 ಜನ, ಅದರೊಳಗೆ 20 ಮಕ್ಕಳು ಕಡಿಮೆ ಆಗಿದ್ರು, 180 ಮಕ್ಕಳು ಹೆಣ್ಣು ಮಕ್ಕಳಿಗೆ ವಿದ್ಯೆ ಕೊಡ್ತಿದ್ರು. ಅಲ್ಲಿಗೆ ಕೊಡಬೇಕಂತ ನನ್ನ ಮನಸ್ಸು ಅನಿಸ್ಬಿಡ್ತು. ಅವ್ರಿಗೆ ಹೇಳಿದೆ 2 ಹಸು 2 ಕರು ಕೊಡಬೇಕು, ಆಗುತ್ತೆ ಗೌಡ್ರೆ ಅಂತ ಕೇಳಿದೆ ನಾನು. ಅಯ್ಯೋ ಸ್ವಾಮೀಜಿ, ಖಂಡಿತ ಸ್ವಾಮೀಜಿ, ನನಗೆ ಬಹುಶಃ ಅದು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ನೀವು ಎಲ್ಲಾನ ಹುಡುಕಾಟ ಮಾಡಿಸಿದ್ರೆ ನಾನು 2 ಹಸು 2 ಕರು ಕೊಡ್ತೀನಿ ಗುರುಗಳೇ ಅಂತ. ಆಮೇಲೆ ಆಕೆನೇ ಯಾರಿಗೂ ಹೇಳಿದರು, ಯಾರೋ ಅವರ ಅಕ್ಕಪಕ್ಕದವ್ರಿಗೆ ಹೇಳಿದರು, ಅವರು ಹೇಳಿದರು, ಪತ್ತೆ ಹಚ್ಚಿದ್ರು, ನಂತರ ತಂದರು. ಎಷ್ಟು ಮುದ್ದು ಅಂತಂದರೆ ಅಷ್ಟು ಅದ್ಭುತವಾಗಿ ಸೇಮ್ ಕಾಣ್ತವೆ ನನಗೆ. ಸೇಮು ಏನಿದೆ ಜೆರಾಕ್ಸ್ ಮಾಡಿಬಿಟ್ಟ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಹಸು ಕರು ಸೇಮ್ ಇದೆ. ಆಮೇಲೆ ಅಷ್ಟು ದಷ್ಟಪುಷ್ಟವಾಗಿದೆ. ಇದು 10 ಲೀಟ್ರ್ ಹಾಲಾಗುತ್ತೆ, ಅದು 10 ಲೀಟ್ರ್ ಹಾಲಾಗುತ್ತೆ ಒಂದು ಹೊತ್ತಿಗೆ, ಒಂದು ಸಮಯಕ್ಕೆ. ಆ ಸಾಯಂಕಾಲ ಪೂಜೆ ಮಾಡಿಸಿ ಅದಕ್ಕೊಂದು ಗೋವಿಗೆ ಸಂಬಂಧಪಟ್ಟ ಒಂದು ಸೂಕ್ತ ಇದೆ, ಗೋ ಸೂಕ್ತ ಇದೆ, ಮಂತ್ರ, ಅದನ್ನು ಹೇಳಿಸಿ ಅವರ ಕೈಯಿಂದ ಕೊಟ್ಟೆ. ಬಟ್ ಈತ ಈ ಸಣ್ಣದೊಂದು ಮೆಡಿಸಿನ್ ಬರುತ್ತೆ ನೋಡಿ, ಸೌತೆಕಾಯಿ ನೋಡಿದ್ದೀರಾ, ಚಿಕ್ಕದು ಬರುತ್ತೆ, ಮೆಡಿಸಿನ್ ಸೌತೆಕಾಯಿ ಅಂತ ಕರೀತಾರೆ ಅದು. ವಿತ್ ಅದನ್ನು ಹೊರದೇಶದಲ್ಲೆಲ್ಲ ಕೂಡ ಪಿಕಲ್ ಮಾಡ್ತಾರಂತೆ. ಅದನ್ನು ತೊಂಡೆಕಾಯಿ ನೋ ತೊಂಡೆಕಾಯಿ, ಸೌತೆಕಾಯಿ ಅಂತಲೇ ಬರುತ್ತೆ, ಅದು ಚಿಕ್ಕದು, ಅದು ಮೆಡಿಸಿನ್ ಸೌತೆಕಾಯಿ ಅಂತ ಕರೀತಾರೆ. ಬಟ್ ಇವ್ರನ್ನ ಕೇಳಿದೆ ನಾನು ನನ್ನ ಈ ಗೌಡ್ರಿಗೆ, ಏನು ಮಾಡ್ತೀರಿ ಅಂತಂದು. ಸ್ವಾಮೀಜಿ ನಾನೊಂದು 2 ಕಂಟ್ರಿಗೆ ಕಳಿಸ್ಕೊಡ್ತೀನಿ ಸ್ವಾಮೀಜಿ, ಅದು ಪರವಾಗಿಲ್ಲ ಲಾಭ, ಬಟ್ ಕೆಲವೊಂದೆಲ್ಲ ಭಾರಿ ಸ್ಟ್ರಕ್ ಆಗಿದೆ ಸ್ವಾಮೀಜಿ, ಪ್ಲಸ್ ಮಗಂದು ಏನೋ ತೊಂದರೆ ಇತ್ತು, ಮಗಳೂ ತೊಂದರೆ ಇತ್ತು. ಈ ರೀತಿಯಾಗಿ ಅದಕ್ಕೆ ಮಾಡಿದ್ರು ಅವರು. ಆಮೇಲೆ ಬಿಡಿ, ಇದನ್ನೆಲ್ಲ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಅವರನ್ನು ಕೇಳಿದಾಗ ಆ ಖುಷಿ ಹಂಚ್ಕೊಳ್ತಾರೆ, ಆ ಸಂತೋಷ ಹಂಚ್ಕೊಳ್ತಾರೆ ಗೋದಾನ ಮಾಡಿದ ಮೇಲೆ. ಆ ಹಾಲು ಹಿಂಡುವಾಗ ಆ ರತ್ನಮ್ಮ ಅನ್ನೋರು ನನಗೆ, ಗುರುಗಳೇ ಏನು ಅದ್ಭುತವಾದ ಹಸುಗಳು ಗುರುಗಳೇ, ನಮ್ಮ ಹತ್ರ 2 ಇದ್ದಾವೆ, ಆದರೆ ಈ ಹಸುಗಳು ನೋಡಿದ್ರೆ ಮುದ್ದಾಡಬೇಕು ಅನಿಸುತ್ತೆ. ಆಮೇಲೆ ಆ ಮಕ್ಕಳಿಗೆಲ್ಲ ಹಾಲಾಗುತ್ತೆ. ಪ್ಲಸ್ ಅಲ್ಲಿ ಅವರು ಆ್ಯಕ್ಚುಲಿ ಕೃಷ್ಣನನ್ನು ಇಟ್ಟಿದ್ದಾರೆ ಅಲ್ಲಿ. ಆ ಕೃಷ್ಣನಿಗೆ ಅಭಿಷೇಕ ಮಾಡ್ತಕ್ಕಂಥ ನಾನೇ ಒಬ್ಬರನ್ನ ಅಲ್ಲಿ ಇಟ್ಟಿದ್ದೆ, ಕೃಷ್ಣನಿಗೆ ಅಭಿಷೇಕ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ. ಮಾಡುವಾಗೆಲ್ಲ ಅವರು ನನಗೆ ಬರ್ತಾರಂತೆ. ಅವರಿಗೆ ಪಾಪ ಏನು ಉದ್ದೇಶವನ್ನು ಕೊಟ್ಟರು, ಅವ್ರು ಒಳ್ಳೇದಾಗಲಿ ಸ್ವಾಮೀಜಿ, ಒಳ್ಳೇದಾಗಲಿ ಅಂತ ಪ್ರತಿನಿತ್ಯ ಅಂತಾರೆ. ಎಷ್ಟು ಖುಷಿ ವ್ಯಕ್ತಪಡಿಸ್ತಾರೆ. ಈ ಹಾಲು ಕೃಷ್ಣನಿಗೆ ಸಮರ್ಪಣೆ ಆದರೂ ಅಲ್ಲಿರ್ತಕ್ಕಂಥ ಅನಾಥ ಮಕ್ಕಳು ಉಂಡರೂ ಕೂಡ ಅಷ್ಟು ಪೂರ್ವವಾಗಿರ್ತ ಪುಣ್ಯ ಅದಕ್ಕೆ ಟ್ರಾನ್ಸ್ಫರ್ ಆಗ್ತಕ್ಕಂತಹದ್ದೇ ಆಗಿರುತ್ತೆ. ಅದಕ್ಕಾಗಿ ಥ್ಯಾಂಕ್ಸ್ ಅಂತ ಹೇಳ್ತೀವಲ್ಲ, ಇದು ಋಣಗಳು ಅಂತ ನಾವೇನು ಕರಿತೀವಿ. ಈ ನೀವು ಹೇಳಿದ ಹಾಗೆ ತುಂಬ ಅದ್ಭುತವಾದದ್ದಾದರೂ ಕೂಡ ನಾವು ಹೇಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು ಅಂತಂದರೆ, ಈ ರೀತಿ ತಿಳ್ಕೊಳ್ಳೋದೊಂದೇ ಚಮತ್ಕಾರ. ಆಮೇಲೆ ಇನ್ನು ಕೆಲವು ಋಣಗಳಿದ್ದಾವೆ. ಅದು ಹೇಗೆ ಅಂತಂದರೆ, ಏನು ಮಾಡಿದ್ರೂ ಹರಿಯಲ್ಲ, ಎಂಥ ಮಾಡೋದು, ಬಾಧೆಗಳು, ಋಣಗಳು, ಸಾಲಗಳು. ಯಾವುದು ಋಣ, ತಂದೆಯದೋ, ತಾಯಿದೋ, ಮಕ್ಕಳದ್ದೋ, ಮೈದನದ್ದೋ, ಭಾವನದ್ದೋ, ಯಾವುದೋ ಪ್ರಾಣಿ, ಏನು ಅಂತ ಗೊತ್ತಿರಲ್ಲ. ಇದಕ್ಕೊಂದು ರೆಮಿಡಿ ಇದೆ. ಈ ಶನಿವಾರ 4 ಶನಿವಾರ ಮಾಡಬೇಕಾಗತ್ತೆ. ಕರೆಕ್ಟಾಗಿ ನೆಲದ ಮೇಲೆ ಬನ್ನಿ ಮರದ ಸುತ್ತ ಉಪ್ಪು ಹರಡಬೇಕು. ಬನ್ನಿ ಮರದ ಸುತ್ತ ಉಪ್ಪು ಹರಡಬೇಕು. ಅದು ಕೂಡ ಯಾರೋ ನೋಡದೇ ಇದ್ರೆ ಉತ್ತಮ. ಆ ಶನಿವಾರ ಸಾಯಂಕಾಲ. ಇನ್ನು ಬಹುಶಃ ಶನಿವಾರ ಅಂತಂದರೆ ಶನೇಶ್ವರ ಟೆಂಪಲಲ್ಲಿ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ಇನ್ನು ವಿಧಿ ಇಲ್ಲ, ಉಪ್ಪು ಹರಡುವಂಥದ್ದು 1 kg ಅಥವಾ 2 kg ಉಪ್ಪನ್ನು ಹರಡ್ಬಿಡ್ತಕ್ಕಂತಹದ್ದು ಮರದ ಸುತ್ತ. 4 ದೀಪಗಳನ್ನು ಹಚ್ಚುವಂಥದ್ದು, ಪೂರ್ವಕ್ಕೆ 1, ಪಶ್ಚಿಮಕ್ಕೆ 1, ಉತ್ತರಕ್ಕೊಂದು, ದಕ್ಷಿಣಕ್ಕೊಂದು. 4 ದೀಪಗಳು ಹಚ್ಚಬೇಕಾದ್ರೆ 3 ಬತ್ತಿ ಒಂದಕ್ಕೆ ಹಾಕುವಂಥದ್ದು, ಪ್ಲಸ್ ಅದಕ್ಕೆ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚುವಂಥದ್ದು. ನನಗೆ ಯಾವ ಋಣ ನಾನು ಕಾಡ್ತಾ ಇದೆಯೋ ಗೊತ್ತಿಲ್ಲ, ಅಥವಾ ಮರ್ತಿದ್ದೀನೋ ಗೊತ್ತಿಲ್ಲ. ನನಗೆ ಯಾರು ಸಹಾಯ ಮಾಡಿದ್ರು ನನ್ನ ಇಷ್ಟು ಪಯಣದ ಇಷ್ಟು ಜೀವಿತ ಕಾಲಾವಧಿಯಲ್ಲಿ, ಅವರಿಂದ ಬಹುಶಃ ನನಗೆ ಒಳ್ಳೆಯದಾಗಿದೆ, ನನಗೂ ಕೂಡ ಅವರಿಂದ ಸಂಪೂರ್ಣವಾಗಿ ಒಳ್ಳೆಯದಾಗ್ತಕ್ಕಂಥದ್ದು. ಇಬ್ಬರೂ ಕೂಡ ಈ ಋಣಮುಕ್ತರಾಗ್ತಕ್ಕಂತಹದ್ದು 1ನೇದು. 2ನೇದು, ತಂದೆ ತಾಯಿಯ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೀವೇನಾದರೂ ಈ ಒಂದು ಸಾಯಂಕಾಲದ ವೇಳೆ ಯಾರು ಆಧಿಪತ್ಯ ವಹಿಸಿರ್ತಾರಂತಂದರೆ ಪಾರ್ವತಿ ಪರಮೇಶ್ವರರು. ಅವರಿಗೂ ಕೂಡ ನಾವೇನಾದರೂ ಬಹುಶಃ ಎಷ್ಟು ಶ್ರದ್ಧೆ ಅಂದರೆ, ಇನ್ನು ನಾನು ಬೇರೆದಕ್ಕೆ ಪದ ಬಳಸೋ ಹಾಗಿಲ್ಲ, ಅಷ್ಟು ಶ್ರದ್ಧೆಯಿಂದ ನೀವು ಮಾಡಿದ್ದೇ ಆದರೆ ಈ ಪರ್ಯಾಯವಾಗಿರತಕ್ಕಂತಹ ವ್ಯವಸ್ಥೆಯ ಈ ಒಂದು ಉಪ್ಪಿನ ಮೇಲೆ ಇಟ್ಟಿರ್ತಕ್ಕಂಥ ದೀಪದ ಪೂಜೆ ನೀವು ಮಾಡ್ತೀನಿ ಅಂತಂದರೆ ಋಣಮುಕ್ತರಾಗ್ತಕ್ಕಂತಹದ್ದೇ 4 ಶನಿವಾರಗಳ ಕಾಲ ಇದನ್ನು ಮಾಡಿದ್ದೆ ಆದರೆ. ನೀವು ಬಹುಶಃ ಥ್ಯಾಂಕ್ಸ್ ಹೇಳಬೇಕಾಗಿತ್ತು, ಹೇಳಲಿಲ್ಲ. ಕೃತಜ್ಞತೆ ಹೇಳಬೇಕಾಗಿತ್ತು, ಹೇಳೋಕ್ಕಾಗಲಿಲ್ಲ. ಈ ದೀಪಗಳನ್ನ ಹಚ್ತೀರಿ ಅಂತಂದರೆ
4 ಶನಿವಾರ ಬಹುಶಃ 5:30ಯಿಂದ 6:30 ಗೋಧೂಳಿ ಲಗ್ನದಲ್ಲಿ ಇದನ್ನು ಮಾಡಿಕೊಳ್ಳಿ. ಎಂತಹ ಋಣಗಳಿದ್ದರೂ ಋಣಮುಕ್ತರಾಗ್ತೀರಿ. ನಿಮ್ಮ ಯಾವ ಕೆಲಸ ಆಗಬೇಕಾಗತ್ತೋ ಆ ಕೆಲಸದಲ್ಲಿ ಪ್ರಗತಿಯನ್ನು ತಾವು ಕಾಣ್ತೀರಿ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಧನ್ಯವಾದಗಳು ಅಥವಾ ಥ್ಯಾಂಕ್ಸ್ನ ಹೇಳೋದನ್ನ ಮರ್ತಿದ್ರೆ ಅಥವಾ ಹೇಳೋಕ್ಕೆ ಆಗಿರಲಿಲ್ಲ ಅಂತಂದರೆ ನೀವು ತಿಳಿಸಿದಂಥ ಈ ಒಂದು ರೆಮಿಡಿ, ಈ 4 ಶನಿವಾರಗಳನ್ನ ನಾವು ಹೇಗೆ ಬಳಸ್ಕೊಳ್ಬೇಕು ಅಂತ ತಿಳಿಸಿದ್ರಿ, ದೀಪಗಳನ್ನ ಹೇಗೆ ಹಚ್ಚಬೇಕು ಅಂತ ತಿಳಿಸಿದ್ದೀರಾ. ಖಂಡಿತವಾಗ್ಲೂ ಅವರಿಗೆ ಥ್ಯಾಂಕ್ಸ್ ಹೇಳ್ದಂಗೂ ಆಗುತ್ತೆ, ಇನ್ನು ಜೊತೆಗೆ ನಮಗೆ ಸ್ಟ್ರಕ್ ಆಗಿರುವಂಥ ಕೆಲಸ ಕೂಡ ಮುಂದಕ್ಕೆ ಹೋಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಸೊ ನೀವು ಏನಾದರೂ ಮರೆತು ಹೋಗಿದ್ರಿ, ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ವಿ ಅಥವಾ ಅವ್ರ ಋಣನ ತೀರ್ಸೋದಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ರೆಮಿಡಿಯನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.